ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಉಡುಪಿಯ ಪಡುಕೆರೆ ನಿವಾಸಿಗಳು ಬೃಹತ್ ಮಾನವ ಸರಪಳಿ ರಚಿಸಿದ್ದಾರೆ. ಬಾಂಗ್ಲಾದಲ್ಲಿ ಅರಾಜಕತೆ ಮನೆ ಮಾಡಿದ್ದು, ಅಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ವಿರುದ್ಧ ಕುದ್ರು ನಿವಾಸಿಗಳು ಮನೆಯಿಂದ ಹೊರಬಂದು ಮಾನವ ಸರಪಳಿ ರಚಿಸಿದರು. ಪಡುಕೆರೆಯ ಶನೀಶ್ವರ ದೇವಸ್ಥಾನ ಬಳಿಯಿಂದ ಮಾನವ ಸರಪಳಿ ಆರಂಭವಾಗಿದ್ದು, ಒಂದು ಭಾಗದಲ್ಲಿ ಸಮುದ್ರ ಮತ್ತೊಂದು ಭಾಗದಲ್ಲಿ ನದಿ ಇರುವ ಭೂಪ್ರದೇಶದಲ್ಲಿ ಪಡುಕೆರೆಯಿಂದ ಮಟ್ಟು ತನಕ ಮಾನವ ಸರಪಳಿ ರಚನೆ ಮಾಡಲಾಯಿತು. ಮಹಿಳೆಯರು, ವೃದ್ಧರು, ಯುವಕರು ಈ ಅಭಿಯಾನದಲ್ಲಿ ಜೋಡಣೆಗೊಂಡರು. ಮತ್ತೊಂದಲ್ಲ ಕಾರ್ಯಕ್ರಮ ಹೇಳಿ.
ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದೌರ್ಜನ್ಯ, ಅಲ್ಲಿ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ತಂಗಿಯರ ಮಾನಹರಣ ಆಗ್ತಾ ಇದೆ. ಇದರ ವಿರುದ್ಧವಾಗಿ ಇಲ್ಲಿನ ಜನರೇ, ಯಾವುದೇ ಸಂಘಟನೆ ಕರೆ ಕೊಟ್ಟಿದ್ದಲ್ಲ, ಇಲ್ಲಿನ ಜನರೇ ಸ್ವಯಂ ಪ್ರೇರಿತರಾಗಿ ನಾವು ಯಾರು ದುಃಖಿತರಿದ್ದಾರೆ ಅವರ ಪರವಾಗಿದ್ದೀವಿ ಅಂತ ಹೇಳ್ತಾ ಅವರೇ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥ ಮಾನವ ಸರಪಣಿ. ಇದು ಒಂದು ರೀತಿಯಲ್ಲಿ ಪ್ರೇರಣೆ, ಮತ್ತೊಂದು ರೀತಿಯಲ್ಲಿ ಎಚ್ಚರಿಕೆ. ಪ್ರೇರಣೆ ಅಂತಂದರೆ ಇನ್ನು ಉಳಿದ ಊರಿನವರು ಸ್ವಯಂ ಪ್ರೇರಿತರಾಗಿ ಈ ರೀತಿ ಸರಪಳಿಯಲ್ಲಿ ಭಾಗವಹಿಸಿ ಆ ರೀತಿ ಎಲ್ಲೇ ಯಾರಿಗೂ ಒಂದು ಹಿಂದುವಿಗೆ ನೋವಾದರೆ ನಾವು ಅವ್ರ ಜೊತೆಗಿದ್ದೇವೆ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಪ್ರೇರಣೆ ಆಗುತ್ತೆ. ಎಚ್ಚರಿಕೆ ಯಾವ ರೀತಿ ಅಂತಂದರೆ, ಈ ಊರಿನಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿ ಪರಂಪರೆ ಇದೆ, ಅದನ್ನು ಒಡೀಲಿಕ್ಕೆ, ಅದನ್ನು ಭಂಗಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಇಡೀ ಊರಿನ ಜನ ಒಟ್ಟಿಗಿದ್ದಾರೆ ಅಂತ ತೋರಿಸಲಿಕ್ಕೆ ಅಂಥವರಿಗೆ, ಯಾರು ಒಡಿಲಿಕ್ಕೆ ಹೊರಟಿದ್ದಾರೋ ಅಂಥವರಿಗೆ ಇದೊಂದು ಎಚ್ಚರಿಕೆಯನ್ನು ಕೂಡ ಆಗಿದೆ ಅನ್ನುವಂಥದ್ದು.